ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 183 ಪಾಯಿಂಟ್ಸ್ ಡೌನ್ ಆಗಿ 59,727 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 46 ಪಾಯಿಂಟ್ಸ್ ಡೌನ್ ಆಗಿ 17,660 ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 2 ಪಾಯಿಂಟ್ಸ್ ಗೇನ್ ಆಗಿ 42,265 ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಅಲ್ಲಿ 810 ಕ್ರೋರ್ಸ್ ಸೆಲ್ ಮಾಡಿದ್ರೆ ಡಿಐಸ್ 401 ಕ್ರೋರ್ಸ್ ಬೈ ಮಾಡಿದ್ದಾರೆ. ಇವತ್ತಿನ ಮಾರ್ಕೆಟ್ ಒಂದು ಪ್ರೈಸ್ ಆಕ್ಷನ್ ಕಂಪೇರ್ಡ್ ವಿತ್ ನಿಫ್ಟಿ ಮಾರ್ನಿಂಗ್ ಇಂದಾನು ಬ್ಯಾಂಕ್ ನಿಫ್ಟಿ ಅಟ್ಲೀಸ್ಟ್ ಸ್ವಲ್ಪ ಸ್ಟ್ರೆಂತ್ ಇತ್ತು, ಅಪ್ಸೈಡ್ಗೆ ಮೂವ್ ಆಗ್ತಾನೆ ಇತ್ತು. ಆದರೆ ನೀವು ಗಮನಿಸ್ತಾ ಇದ್ರೆ ಆಲ್ಮೋಸ್ಟ್ ಇವತ್ತು ಮಧ್ಯಾಹ್ನ 1:30 ಅರೌಂಡ್ ಇಂದ ಬೋತ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಸಿವಿಯರ್ ಒನ್ ಡೈರೆಕ್ಷನಲ್ ಫಾಲ್ ಕಾಣಿಸಿದೆ ಅಲ್ವಾ. ಇದರ ಬ್ಯಾಕ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಸ್ಪೆಕ್ಯುಲೇಷನ್ಸ್ ಇದೆ. ಲೈಕ್ ಟ್ಯಾಕ್ಸ್ ಜಾಸ್ತಿ ಮಾಡೋದಕ್ಕೆ ಗವರ್ಮೆಂಟ್ ಪ್ರಯತ್ನ ಮಾಡ್ತಿರೋ ತರ, ಪರ್ಟಿಕ್ಯುಲರ್ಲಿ ಈಕ್ವಿಟಿ ರಿಲೇಟೆಡ್ ಆಗಿ. ಸೊ ಈ ಅಪ್ಡೇಟ್ಸ್ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಡ್ರಾಪ್ ಆಗಿದೆ. ಅಗೈನ್ ಆ ಥರ ನಾವೇನು ಜಾಸ್ತಿ ಮಾಡಬೇಕು ಅಂತ ಅನ್ಕೊಂತಿಲ್ಲ ಅನ್ನೋ ಥರ ಗೌರ್ಮೆಂಟ್ ಇಂದ ಬರ್ತಿರೋಂಥ ಅಪ್ಡೇಟ್ಸ್ ಇಂದಾನೆ ಸ್ವಲ್ಪ ರಿಕವರಿ ಮಾರ್ಕೆಟ್ ಅಲ್ಲಿ ಕಾಣಿಸಿದೆ. ಅಂಡ್ ಎಂಟೈರ್ ಥ್ರೂ ಔಟ್ ದ ಡೇ ಕಂಪೇರ್ಡ್ ವಿತ್ ಬ್ಯಾಂಕ್ ನಿಫ್ಟಿ ನಮಗೆ ವೀಕ್ನೆಸ್ ಜಾಸ್ತಿನೇ ಕಾಣಿಸಿದೆ. ಮತ್ತೆ ಇದರ ಬ್ಯಾಕ್ ಯಾರಿದ್ದಾರೆ? ನಿನ್ನೆ ಅಂತೂ ಇನ್ಫೋಸಿಸ್ ಅಂಡ್ HDFC ಬ್ಯಾಂಕ್ ಫಾಲ್ ಇತ್ತು, ಅವೇ ಎರಡು ನಿಫ್ಟಿನ ಡ್ರ್ಯಾಗ್ ಮಾಡಿದೆ ಅಂತ ಅನ್ಕೋಬೇಕು. ಮತ್ತೆ ಇವತ್ತು ಯಾರಂದ್ರೆ ನಿಫ್ಟಿ ಫಾಲ್ ಆಗಿರುವಂತ ಎಂಟೈರ್ 47 ಪಾಯಿಂಟ್ಸ್ ಅಲ್ಲಿ ನಿಯರ್ಲಿ 21 ಪಾಯಿಂಟ್ಸ್ ಹತ್ರ ಕೇವಲ ರಿಲಯನ್ಸ್ ಕಾಂಟ್ರಿಬ್ಯೂಟ್ ಮಾಡಿದೆ. ರೆಸ್ಟ್ ICICI ಬ್ಯಾಂಕ್, HDFC ಇವು ಟಾಪ್ ನಿಫ್ಟಿನ ನೆಗೆಟಿವ್ ಆಗಿ ಕಾಂಟ್ರಿಬ್ಯೂಟರ್ಸ್. ನೆಕ್ಸ್ಟ್ ನಮ್ಮ ಮಾರ್ಕೆಟ್ ಪ್ರೈಸ್ ಆಕ್ಷನ್ ಬಗ್ಗೆ ಮಾತಾಡ್ಕೊಂಡ್ರೆ ನಿನ್ನೆ ವಿಡಿಯೋದಲ್ಲೂ ನಾವು ಅನ್ಕೊಂಡಿರೋದು 17,800 to 17,850 ಈ ಝೋನ್ ಅಲ್ಲಿ ಒಂದು ಡೈಲಿ ಫ್ರೇಮ್ ಅಲ್ಲಿ ಇಂಪಾರ್ಟೆಂಟ್ ಲೆವೆಲ್ ರೆಸಿಸ್ಟೆಂಟ್ ಆಗಿ ಆಕ್ಟ್ ಆಗ್ತಿದೆ. ಫಿಬೊನಾಚಿ ರಿಟ್ರೇಸ್ಮೆಂಟ್ ಅಲ್ಲೂ 50% ಲೆವೆಲ್ 17,800 to 850 ಅರೌಂಡ್ ಇದೆ. ಅದರಿಂದ ಆ ಲೆವೆಲ್ ಅಬೋವ್ ಸಸ್ಟೈನ್ ಆಗದೇ ಇರೋವರೆಗೂ ಫರ್ದರ್ ಆಗಿ ಬೈ ಸೈಡ್ ಆರ್ ಪಾಸಿಟಿವ್ ಸೆಂಟಿಮೆಂಟ್ ಪರ್ಟಿಕ್ಯುಲರ್ಲಿ ನಿಫ್ಟಿನಲ್ಲಿ ನಮಗೆ ಎವಾಲ್ವ್ ಆಗಲ್ಲ. ವಿತ್ ಪ್ರೈಸ್ ಆಕ್ಷನ್ ನಿನ್ನೆ ವಿಡಿಯೋದಲ್ಲಿ ಮಾತಾಡ್ಕೊಂಡು ಹಾಗೆ ಸ್ಟಿಲ್ ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ. ಓವರ್ ಆಲ್ ಡೈಲಿ ಟೈಮ್ ಫ್ರೇಮ್ ನಲ್ಲಂತೂ ಟ್ರೆಂಡ್ ನಮಗೆ ನೆಗೆಟಿವ್ ಆಗೇ ಇದೆ, ಬಟ್ ಶಾರ್ಟ್ ಟರ್ಮ್ ಫ್ರೇಮ್ ಅಲ್ಲಿ ಮಾತ್ರ ಬುಲ್ಲಿಶ್ ಆಗಿದೆ. ಬಟ್ ಸ್ಟಿಲ್ ಬುಲ್ಲಿಶ್ನೆಸ್ ಫರ್ದರ್ ಆಗಿ ಕಂಟಿನ್ಯೂ ಆಗಬೇಕಂದ್ರೆ 17,850 ಅಬೋವ್ ನಿಫ್ಟಿ ಸಸ್ಟೈನ್ ಆಗಬೇಕಾಗಿದೆ. ನೆಕ್ಸ್ಟ್ ವಿಷಯಕ್ಕೆ ಬಂದರೆ ರೀಸೆಂಟ್ ಟೈಮ್ಸ್ ಅಲ್ಲಿ ಫಂಡ್ಸ್ ಫ್ಲೋ ಚೇಂಜ್ ಆಗ್ತಿದೆ ಅಲ್ವಾ. IT ಸ್ಟಾಕ್ಸ್ ರಿಲೇಟೆಡ್ ಆಗಿ ಸೆಲ್ಲಿಂಗ್ ಕಾಣಿಸ್ತಾ, FMCG ಬ್ಯಾಂಕಿಂಗ್ ಸ್ಟಾಕ್ಸ್ ಪರ್ಟಿಕ್ಯುಲರ್ಲಿ ಫಾರ್ಮಾ ಸ್ಟಾಕ್ಸ್ ಅಲ್ಲಿ ರೀಸೆಂಟ್ ಟೈಮ್ಸ್ ಅಲ್ಲಿ ನಿಫ್ಟಿ ದೊಡ್ಡದಾಗಿ ಮೂವ್ ಆಗಿಲ್ಲ. ಆದರೆ ಲಾಸ್ಟ್ 1 ಮಂತ್ ಅಲ್ಲಿ ಫಾರ್ಮಾ ಇಂಡೆಕ್ಸ್ 8% ವರೆಗೂ ರ್ಯಾಲಿ ಆಗಿದೆ. ಇದಕ್ಕೆ ರೀಸನ್ ಏನಂದ್ರೆ ತುಂಬಾ ಟೈಮ್ ಬ್ಯಾಕ್ ಇಂದ ನಮಗೆ ಫಾರ್ಮಾ ಸ್ಟಾಕ್ಸ್ ರಿಲೇಟೆಡ್ ಆಗಿ ಕಂಟಿನ್ಯೂಸ್ಲಿ ಸೆಲ್ಲಿಂಗ್ ಕಾಣಿಸಿದೆ ಅಲ್ವಾ. ಇನ್ಫ್ಯಾಕ್ಟ್ ಅವಕ್ಕಿರುವಂಥ ನೆಗೆಟಿವ್ ಅಂದ್ರೂ ಈ ಸ್ಟಾಕ್ಸ್ ಪ್ರೈಸ್ ಅಲ್ಲಿ ಇನ್ನೂ ಜಾಸ್ತಿ ಕರೆಕ್ಟ್ ಆಗಿವೆ. ಸೊ ಅವು ಅಟ್ರಾಕ್ಟಿವ್ ಲೆವೆಲ್ಗೆ ಬರ್ತಾ ಇರೋದು ಅಂಡ್ ಯಾವ ರೀಸನ್ಸ್ ಆದರೆ ಪ್ರೀವಿಯಸ್ಲಿ ನಮಗೆ ರಿಸಲ್ಟ್ಸ್ ಅಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಕಾಣಿಸಿದೆ ಅಲ್ವಾ, ಅದೇ US ಅಲ್ಲಿ ಇರೋವಂಥ ಪ್ರೈಸ್ ಎರೋಷನ್. ಮೀನ್ಸ್ ಇವರ ರಿಲೇಟೆಡ್ ಆಗಿರೋಂಥ ಮೆಡಿಸನ್ಸ್ನ ಫಾರ್ಮಾ ಪ್ರಾಡಕ್ಟ್ಸ್ನ US ಎಕ್ಸ್ಪೋರ್ಟ್ ಮಾಡಿ ಸೆಲ್ ಮಾಡಬೇಕಂದ್ರೆ ಒಂದು ಪ್ರೈಸ್ಗೆ ಸೆಲ್ ಮಾಡ್ತಾರಲ್ವಾ, ಅದು ಇಲ್ಲಿಂದ ತುಂಬ ಟೈಮ್ ಬ್ಯಾಕ್ ಒಳ್ಳೆ ಪ್ರೈಸ್ ಇತ್ತು. ಆದರೆ ರೀಸೆಂಟ್ ಟೈಮ್ಸ್ ಅಲ್ಲಿ ಫೆಡ್ ಅವರು ಬಡ್ಡಿ ರೇಟ್ಗಳನ್ನು ಜಾಸ್ತಿ ಮಾಡ್ತಾ ಇರೋದು, ಅದಕ್ಕೆ ಕಾರಣವಾಗಿ ಪ್ರೈಸಿಂಗ್ ಪ್ರೆಷರು, ಇವನ್ ವೈರಸ್ ರಿಲೇಟೆಡ್ ಆಗಿ ಇಂಪಾರ್ಟೆಂಟು ಗ್ಲೋಬಲಿ ಕಮ್ಮಿ ಆಗಿರೋ ಕಾರಣವಾಗಿ ಫಾರ್ಮಾ ರಿಲೇಟೆಡ್ ಆಗಿ ಒಂದು ಟೈಮಲ್ಲಿ ಇರುವಂಥ ಡಿಮ್ಯಾಂಡ್ ಅಂದ್ರೂ ಈಗ ಕಮ್ಮಿ ಡಿಮ್ಯಾಂಡ್ ಇರೋ ಕಾರಣವಾಗಿ US ಅಲ್ಲಿರುವಂಥ ಇವರ ಪ್ರಾಡಕ್ಟ್ಸು ಪ್ರೈಸಿಂಗ್ ಪ್ರೆಷರ್ ಕಾಣಿಸ್ತಾ ಇರೋದ್ರಿಂದ ಅವರ ಮಾರ್ಜಿನ್ಸು ಅಂಡ್ ಓವರ್ ಆಲ್ ಪ್ರಾಫಿಟಬಿಲಿಟಿನೂ ಇಂಪ್ಯಾಕ್ಟ್ ಮಾಡಿದೆ ಅಲ್ವಾ. ಆದರೆ ಅದು ಸ್ವಲ್ಪ ಬೆಟರ್ ಆಗತ್ತೆ ಅಂತ ಅಂಡ್ ಇಂಡಿಯಾನಲ್ಲಿರುವಂಥ ವ್ಯಾಲ್ಯೂಮ್ಸನ್ನು ಪಿಕಪ್ ಆಗ್ತಿದೆ. ಸೊ ಫೈನಲಿ ಅಟ್ರಾಕ್ಟಿವ್ ವ್ಯಾಲ್ಯೂಷನ್ಸ್ ಅಲ್ಲಿ US ಎರೋಷನ್ ಈಸ್ ಆಗ್ತಾ ಇರೋದು, ಕಮ್ಮಿ ಆಗ್ತಾ ಇರೋದು, ಅಲ್ಲೂ ಬೆಟರ್ ಆಗ್ತಾ ಇರೋದು. ಇದರಿಂದ ಇವ್ರ ಬಿಸ್ನೆಸ್ ಅಂಡ್ ಇಂಡಿಯಾದಲ್ಲೂ ಇವ್ರ ಬಿಸ್ನೆಸ್ ಇನ್ನೂ ಬೆಟರ್ ಆಗತ್ತೆ ಅನ್ನೋ ಥರ ಈ ಅಪ್ಕಮಿಂಗ್ ಕ್ವಾರ್ಟರ್ನೈಲ್ ನಂಬರ್ಸ್ ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ ಅಬೋವ್ ಇರ್ಬೋದಂತ ಮಾರ್ಕೆಟ್ ಭಾವಿಸ್ತಾ ಒಂದು ಫಾರ್ಮಾ ಇಂಡೆಕ್ಸ್ 8% ಬೆಳೆದಿದೆ ಅಂದ್ರೆ ಇಂಡಿವಿಜುವಲ್ ಸ್ಟಾಕ್ಸ್ ಅಂಡ್ ರೀಸೆಂಟ್ 1 ಮಂತ್ ಅಲ್ಲಿ ಒಳ್ಳೆ ರ್ಯಾಲಿ ಕಾಣಿಸಿದೆ ಅಲ್ವಾ. ಅಂಡ್ ರೀಸೆಂಟ್ಲಿ IT ನಲ್ಲಿ ಬರ್ತಿರುವಂಥ ಫಾಲು, IT ನಲ್ಲಿರುವಂಥ ಅನ್ಸರ್ಟನಿಟಿ, ಅದರಿಂದ ಅಲ್ಲಿರುವಂಥ ಫಂಡ್ಸು ಈ FMCG ಫಾರ್ಮಾ ಬ್ಯಾಂಕಿಂಗ್ ಸ್ಟಾಕ್ಸ್ ಅಲ್ಲಿ ಮೂವ್ ಆಗ್ತಾ ಇರೋದು ಈ ಫಾರ್ಮಾ ಸ್ಟಾಕ್ಸ್ ರ್ಯಾಲಿಗೆ ಇಂಪಾರ್ಟೆಂಟ್ ರೀಸನ್. ಅಂಡ್ ನಿನ್ನೆ FIs ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಿರುವಂಥ ನೆಟ್ ಸೆಲ್ಲರ್ ಆಗಿದ್ರು ಅವರು ಓವರ್ ಆಲ್ ಆಗಿ ಈ ಏಪ್ರಿಲ್ ಮಂತ್ ಅಲ್ಲಿ 9,500 ಕ್ರೋರ್ಸ್ ಹತ್ರ ನೆಟ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಬೈ ಮಾಡಿದ್ದಾರೆ. ಅಂಡ್ FIs ಒಂದು ನೆಟ್ ಶಾರ್ಟ್ ಪೊಸಿಷನ್ಸ್ ನಾವು ಗಮನಿಸಿದರೆ ಪ್ರೀವಿಯಸ್ ಡೇಸ್ ಅಲ್ಲಿ ಕಂಟಿನ್ಯೂಸ್ಲಿ ನೆಟ್ ಶಾರ್ಟ್ ಪೊಸಿಷನ್ಸ್ ಕಮ್ಮಿ ಆಗ್ತಾನೆ ಬಂದಿದೆ. ನಿನ್ನೆ ಅಂತೂ ಸ್ವಲ್ಪ ಶಾರ್ಟ್ ಪೊಸಿಷನ್ಸ್ ಜಾಸ್ತಿ ಬೆಳೆದಿವೆ. ಬಟ್ ಸ್ಟಿಲ್ ಈ ಮಂತ್ ಸ್ಟಾರ್ಟಿಂಗ್ ಇಂದ ಆಲ್ಮೋಸ್ಟ್ 91% ಹತ್ರ ನೆಟ್ ಶಾರ್ಟ್ ಪೊಸಿಷನ್ಸ್ ಇತ್ತಲ್ವಾ. ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಅಲ್ಲಿ, ಇನ್ ಟರ್ಮ್ಸ್ ಆಫ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ನೋಡಿದ್ರೆ 1,39,000 ಹತ್ರ ಕಾಂಟ್ರಾಕ್ಟ್ಸ್ ಇತ್ತು. ಅದು ಈಗ ಶಾರ್ಟ್ ಕಾಂಟ್ರಾಕ್ಟ್ಸ್ನ ಶಾರ್ಟ್ ಮಾಡಿದ್ರು ಮಾರ್ಕೆಟ್ ರಿಲೇಟೆಡ್ ಆಗಿ. ಬಟ್ ಈಗ ಅದು ಕಮ್ಮಿ ಆಗ್ತಾ 63%, ವಿಚ್ ಈಸ್ 36,000 ಕಾಂಟ್ರಾಕ್ಟ್ಸ್ವರೆಗೂ ಅವ್ರ ಶಾರ್ಟ್ ಪೊಸಿಷನ್ಸು FIs ಕಮ್ಮಿ ಮಾಡ್ಕೊಂಡಿದ್ದಾರೆ. ಅಂಡ್ ಗ್ಲೋಬಲ್ ಸಿನಾರಿಯೋ ಮಾತಾಡ್ಕೊಂಡ್ರೆ ರೀಸೆಂಟ್ ಆಗಿ US ಅಲ್ಲಿ ಬರ್ತಿರೋಂಥ ಡೇಟಾ ಪಾಯಿಂಟ್ಸು ಒಂದೊಂದು ನೋಡ್ತಾ ಇದ್ರು ಸ್ವಲ್ಪ ಪಾಸಿಟಿವ್ಸು ಸ್ವಲ್ಪ ನೆಗೆಟಿವ್ಸ್. ಬಟ್ ಓವರ್ ಆಲ್ ಆಗಿ ಪ್ರೆಸೆಂಟ್ ಇರುವಂಥ ಸೆಂಟಿಮೆಂಟ್ ಅಂತೂ ಓವರ್ ಆಲ್ ಪಾಸಿಟಿವ್ ಆಗೇ ಇದೆ. ಅಂಡ್ ಚೈನಾಗೆ ಸಂಬಂಧಿಸಿರುವ GDP ಡೇಟಾನು ಅಪ್ಡೇಟ್ ಆಗಿದೆ. ಅದು ಮಾರ್ಕೆಟ್ ಎಸ್ಟಿಮೇಟ್ಸ್ನ ಬೀಟ್ ಮಾಡಿದೆ.
ಆಲ್ಮೋಸ್ಟ್ 4.5% ಗ್ರೋತ್ ಕಾಣಿಸಿದೆ ಚೈನಾ GDPನಲ್ಲಿ. ಇದು ನಾವು ಗ್ಲೋಬಲ್ ಆಗಿರುವಂಥ ಮಾರ್ಕೆಟ್ಸ್ ರಿಲೇಟೆಡ್ ಆಗಿ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸ್ ಇನ್ಕ್ಲೂಡಿಂಗ್ ನಮ್ಮ ಮಾರ್ಕೆಟ್ಸ್ಗೂ ಪಾಸಿಟಿವ್ ಆಗಿ ನೋಡಬಹುದು. ಗ್ಲೋಬಲಿ ಇರುವಂಥ ಎಕಾನಮೀಸು ಯಾವುದೋ ಅಷ್ಟೊಂದು ಡಿಸ್ಟರ್ಬ್ ಆಗ್ತಿಲ್ಲ ಅನ್ನೋ ಥರ ಡೇಟಾ ಪಾಯಿಂಟ್ಸ್ ಕಾಣಿಸ್ತಾ ಇದೆ. ಅಂಡ್ ಈವನ್ US ಸಂಬಂಧಿಸಿರುವ ಬಿಗ್ ಬ್ಯಾಂಕ್ಸು ಅಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ರೀಸೆಂಟ್ ಟೈಮ್ಸಲ್ಲಿ ಒಳ್ಳೆ ನಂಬರ್ಸ್ನೇ ಪೋಸ್ಟ್ ಮಾಡ್ತಿದೆ. ಅಂಡ್ ಈ ಅಪ್ಕಮಿಂಗ್ ಡೇಸಲ್ಲಿ ಬ್ಯಾಂಕ್ ಆಫ್ ಅಮೆರಿಕಾ, ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು, ಜಾನ್ಸನ್ ಅವರು ನಂಬರ್ಸ್ನ ಪೋಸ್ಟ್ ಮಾಡ್ತಿದ್ದಾರೆ. ಸೊ ಈ ನಂಬರ್ಸ್ ಏನಾದರೂ US ಮಾರ್ಕೆಟ್ ಅಂಡ್ ಇಂಡೈರೆಕ್ಟ್ ಆಗಿ ಅಲ್ಲೇನಾದರೂ ಟೂ ಮಚ್ ಪ್ರೆಷರ್ ಕಾಣಿಸ್ತಾ ಇದ್ರೆ ಆವಾಗ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ನ ಅದು ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಅಪ್ಕಮಿಂಗ್ ಟೈಮ್ಸಲ್ಲಿ ಈ ಬಿಗ್ ನಂಬರ್ಸ್ ಎಲ್ಲ ಅಪ್ಡೇಟ್ ಆಗ್ತಿದೆ ಅಲ್ವಾ, ಅದರಿಂದ US ಮಾರ್ಕೆಟ್ಸ್ ರಿಯಾಕ್ಷನು ಈ ವೀಕಲ್ಲಿ ನಮಗೆ ಕಾಣಿಸುತ್ತೆ. ಇನ್ ಶಾರ್ಟ್ ಟರ್ಮ್ ಗ್ಲೋಬಲಿ ಯಾವ ನೆಗೆಟಿವ್ ಡೇಟಾನೂ ಇಲ್ಲ. ಇನ್ನು ಬರ್ತಿರೋಂಥ ಡೇಟಾನಲ್ಲಿ ಪಾಸಿಟಿವ್ ನೆಗೆಟಿವ್ ಎಲ್ಲಾನು ಈಕ್ವೇಟ್ ಮಾಡ್ತಿದ್ರು ನಮಗೆ ಗ್ಲೋಬಲಿ ಈಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ ಪಾಸಿಟಿವ್ ಡೇಟಾನೇ ಕಾಣಿಸ್ತಾ ಇದೆ. ಸೊ ಡೊಮೆಸ್ಟಿಕ್ ಆಗಿ ಬರ್ತಿರೋಂಥ ಸ್ವಲ್ಪ ಅಪ್ಡೇಟ್ಸು ಇವತ್ತು ಇಂಟ್ರಾಡೇ ಸೆಷನಲ್ಲಿ ಫಾಲ್ ಆಗ್ತಿದ್ರು ಗ್ಲೋಬಲ್ ಆಗಿರುವಂಥ ಮಾರ್ಕೆಟ್ಸ್ ಆ ಸೆಂಟಿಮೆಂಟ್ ಎಲ್ಲ ಪಾಸಿಟಿವ್ ಆಗೇ ಇದೆ. ಅಂಡ್ ನಮ್ಮ ಮಾರ್ಕೆಟ್ ರಿಲೇಟೆಡ್ ಆಗಿ ನಾವು ಗಮನಿಸಬೇಕಾಗಿರುವಂಥ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ಸ್ ಅಂದರೆ ಥರ್ಸ್ಡೇ HCL ಟೆಕ್ನಾಲಜಿ ರಿಲೇಟೆಡ್ ಆಗಿ ರಿಸಲ್ಟ್ಸ್ ಬರ್ತಾ ಇದ್ರೆ, ಇದಲ್ಲದೆ ಫ್ರೈಡೇ ಬರ್ತಿರೋಂಥ ರಿಲಯನ್ಸ್ ನಂಬರ್ಸು ಫ್ರೈಡೇ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬರುತ್ತೆ ಇದು. ಅಂಡ್ ಸಾಟರ್ಡೇ ICICI ಬ್ಯಾಂಕ್ ನಂಬರ್ಸು ಇವೆರಡು ಅಪ್ಡೇಟ್ ಆಗ್ತಿದೆ. ಅದರಿಂದ ಫ್ರೈಡೇ ಆ್ಯಂಡ್ ಸಾಟರ್ಡೇ ಬರ್ತಿರೋಂಥ ಆ ಟೂ ನಂಬರ್ಸಲ್ಲಿ ಯಾವುದಾದ್ರೂ ಮಾರ್ಕೆಟ್ನ ಟೂ ಮಚ್ ಡಿಸಪಾಯಿಂಟ್ ಮಾಡಿದ್ರು ಟೂ ಮಚ್ ಎಕ್ಸೈಟ್ ಮಾಡಿದ್ರು ಮಂಡೇ ಓಪನಿಂಗ್ ನಮಗೆ ಪರ್ಟಿಕ್ಯುಲರ್ಲಿ ನಿಫ್ಟಿ ರಿಲೇಟೆಡ್ ಆಗಿ ವೋಲ್ಟೈಲಿಟಿ ಇರತ್ತ ವಿಷಯನ ಜ್ಞಾಪಕ ಇಟ್ಕೊಳ್ಳಿ. ಅಂಡ್ ಕಮಿಂಗ್ ಟು ಮಾರ್ಕೆಟ್ 17,850 to 17,500 ಈ 350 ಪಾಯಿಂಟ್ ಝೋನಲ್ಲಿ ಮಾರ್ಕೆಟ್ ಕನ್ಸಾಲಿಡೇಟ್ ಆಗೋದಕ್ಕೆ ಪ್ರಾಬಬಿಲಿಟಿ ಇದೆ. ಏನಾದರೂ ಮಾರ್ಕೆಟ್ನಲ್ಲಿ ಸೆಲ್ಲಿಂಗ್ ಪ್ರೆಷರ್ ಕಂಟಿನ್ಯೂ ಆಗಿದ್ರೂ 17,500 ಬಿಲೋ ಮಾರ್ಕೆಟ್ ಕ್ಲೋಸ್ ಆಗಬೇಕು. ಆರ್ ಏನಾದರೂ ಮಾರ್ಕೆಟಲ್ಲಿ ಸ್ಟ್ರಾಂಗ್ ಬುಲ್ಲಿಶ್ ಆರ್ ಅಪ್ಸೈಡ್ ಮೂವ್ ಆಗಬೇಕಂದ್ರೂ 17,850 ಅಬೋವ್ ಮಾರ್ಕೆಟ್ ಸಸ್ಟೈನ್ ಆಗಬೇಕು. ಇವೆರಡು ಆಗದೇ ಇರೋವರೆಗೂ ಇನ್ ಬಿಟ್ವೀನ್ ಈ ರೇಂಜಲ್ಲೇ ಇನ್ನೂ ಹೇಳಬೇಕಂದ್ರೆ 17,600 to 17,800 ಈ 200 ಪಾಯಿಂಟ್ ರೇಂಜಲ್ಲಿ ಮಾರ್ಕೆಟ್ ಕನ್ಸಾಲಿಡೇಷನ್ ಕಾಣಿಸೋದಕ್ಕೆ ಪ್ರಾಬಬಿಲಿಟಿ ಇದೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡ್ತಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಆ್ಯಂಡ್ ನೀವಿನ್ನೂ ಟೆಲಿಗ್ರಾಮ್ನಲ್ಲಿ ಜಾಯ್ನ್ ಆಗಿಲ್ಲ ಅಂದರೆ ಮಾರ್ಕೆಟ್ ಅಪ್ಡೇಟ್ಸ್ ಪಡೆಯಬೇಕಂದ್ರೆ ನಮ್ಮ ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ಇದು ನೀವು ಜಾಯ್ನ್ ಆಗಬೇಕಂದ್ರೆ ಫಸ್ಟ್ ಕಮೆಂಟ್ ಲಿಂಕಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ ಕೊಟ್ಟಿರ್ತೀನಿ. ನೀವು ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಡೈರೆಕ್ಟಾಗಿ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ಫ್ರೆಂಡ್ಸ್, ನೆಕ್ಸ್ಟು ಇಂಟ್ರೆಸ್ಟಿಂಗ್ ಡೇಟಾ ಕಾಣಿಸ್ತಿದೆ ಅಲ್ವಾ. ನಿನ್ನೆ ನಮಗೆ ಇನ್ಫೋಸಿಸ್ ಸ್ಟಾಕು ನಿಯರ್ಲಿ 10% ಹತ್ರ ಫಾಲ್ ಆಗಿದೆ ಅಲ್ವಾ. ಆ ಥರ ಇನ್ಫೋಸಿಸ್ ಪ್ರೀವಿಯಸ್ಲಿ ನಿಯರ್ಲಿ 10 to 15%, ಈವನ್ 20 to 25% ಫಾಲ್ ಆಗಿರೋ ಡೇಸ್ ಯಾವುದು. ಅಂಡ್ ಅಷ್ಟೊಂದು ಫಾಲ್ ಆದಮೇಲೂ ಮತ್ತೆ ಆ ಫಾಲ್ ಎಲ್ಲಾನು ರಿಕವರಿ ಮಾಡೋದಕ್ಕೆ ಇನ್ಫೋಸಿಸ್ ಎಷ್ಟು ಟೈಮ್ ತಗೊಂಡೇನೋ ಡೇಟಾ ನಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಇದೊಂದು ಜಸ್ಟ್ ಡೇಟಾ ಪಾಯಿಂಟ್ ಅಷ್ಟೇ, ಅಪ್ಡೇಟ್ ಮಾಡ್ತಿದ್ದೀನಿ. ಇವತ್ತು ಮೋಸ್ಟ್ ಆಫ್ ದಿ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಆಫ್ಟರ್ನೂನ್ 1:30 ಬಂದಿರುವಂಥ ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಪ್ರೆಸೆಂಟ್ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಡೈರೆಕ್ಟ್ ಟ್ಯಾಕ್ಸ್ ರಿಲೇಟೆಡ್ ಆಗಿರೋಂಥ ಗ್ಯಾಪ್ನ ಕಮ್ಮಿ ಮಾಡ್ತಾ ಕ್ಯಾಪಿಟಲ್ ಗೇನ್ಸ್ ಮೇಲೆ ವೆಲ್ತಿ ಪೀಪಲ್ ಜಾಸ್ತಿ ಯಾರಾದರೆ ಕ್ಯಾಪಿಟಲ್ ಗೇನ್ಸ್ ಮೂಲಕ ಲಾಭ ಪಡೆದಿರ್ತಾರಲ್ವಾ ಅವ್ರಿಗೆ ಕೊಡ್ತಿರೋಂಥ ಅಡ್ವಾಂಟೇಜ್ನ ಕಮ್ಮಿ ಆಗೋ ಪ್ರಯತ್ನ ಮಾಡ್ತಿರೋ ಥರ. ಬಿಕಾಸ್ ಸ್ಯಾಲ್ರಿ ಪೀಪಲ್ಸ್ಗೆ ಅವರ ಇನ್ಕಮ್ ರಿಲೇಟೆಡ್ ಆಗಿ ಬೀಳೋ ಟ್ಯಾಕ್ಸ್ ಅಂದ್ರೂ ಸ್ಟಾಕ್ ಮಾರ್ಕೆಟ್ಸ್ ಆರ್ ಬೇರೆ ರೂಟು ಕ್ಯಾಪಿಟಲ್ ಗೇನ್ಸ್ ಮೇಲೆ ಬೀಳೋಂಥ ಟ್ಯಾಕ್ಸು ಕಮ್ಮಿ ಇದೆ ಅಲ್ವಾ. ಅದರಿಂದ ಈ ಥರ ಡೈರೆಕ್ಟ್ ಟ್ಯಾಕ್ಸಸ್ ಒಂಥರ ಪೇ ಮಾಡ್ತಾ ಇದ್ರೆ ಇನ್ನೊಬ್ಬರು ಇನ್ನೊಂಥರ ಪೇ ಮಾಡೋದು, ಕ್ಯಾಪಿಟಲ್ ಗೇನ್ಸ್ ಮೂಲಕ ಅಡ್ವಾಂಟೇಜ್ ಪಡೆಯೋದು ಸರಿಯಲ್ಲ ಅಂತ ಭಾವಿಸ್ತಾ ಇನ್ನೊಂದು ಸಿಂಪಲ್ ಆಗಿ ಹೇಳಬೇಕಂದ್ರೆ ಸ್ಯಾಲರೀಸ್ ಅವರು ಜಾಸ್ತಿ ಸಂಪಾದನೆ ಮಾಡೋರಿಗೆ ಇನ್ಕಮ್ ಟ್ಯಾಕ್ಸ್ ಇರುತ್ತಲ್ವಾ, ಅದರ ಮೇಲೆ ಸೆಸ್ ಇರುತ್ತೆ. ಈ ಟ್ಯಾಕ್ಸ್ ಎಲ್ಲನೂ ಸೇರಿದ್ರು ಹೈಯೆಸ್ಟ್ ನಮಗೆ 37% ಅರೌಂಡ್ವರೆಗೂ ಟ್ಯಾಕ್ಸ್ ಹೋಗುತ್ತೆ. ಆದರೆ ಈಕ್ವಿಟಿ ಲೈಕ್ ಸ್ಟಾಕ್ಸು, ಮ್ಯೂಚುವಲ್ ಫಂಡ್ಸು ಬೇರೆ ರೂಟ್ನಲ್ಲಿ ಕ್ಯಾಪಿಟಲ್ ಗೇನ್ಸ್ ಮೂಲಕ ಅಡ್ವಾಂಟೇಜ್ ಪಡೆಯೋರ್ಗೆ ಮಾತ್ರ ಕಮ್ಮಿ ಟ್ಯಾಕ್ಸ್ ಅಲ್ವಾ. ಎಕ್ಸಾಂಪಲ್, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಯಾರಾದರೂ ಸಂಪಾದನೆ ಮಾಡ್ತಿದ್ರೆ 1 ಲಕ್ಷವರೆಗೂ ಯಾವ ಥರ ಟ್ಯಾಕ್ಸ್ ಇಲ್ಲ. ಆ 1 ಲಕ್ಷ ಆದಮೇಲೆ ಅವರಿಗೆ ಎಷ್ಟು ಲಾಭ ಬಂದ್ರೂ 10% ಟ್ಯಾಕ್ಸು. ಅದರಿಂದ ಈ ಥರ ಕ್ಯಾಪಿಟಲ್ ಗೇನ್ಸು ಈವನ್ ಸ್ಟಾಕ್ಸ್ ಅಂತ ಅಲ್ಲ, ಬೇರೆ ರೂಟ್ಸಲ್ಲಿ ಬರ್ತಿರೋಂಥ ಕ್ಯಾಪಿಟಲ್ ಗೇನ್ಸ್ ಮೇಲೇನು ಕಮ್ಮಿ ಟ್ಯಾಕ್ಸು ಅಂಡು ಬೇರೆಯವ್ರಿಗೆ ಮಾತ್ರ ಜಾಸ್ತಿ ಟ್ಯಾಕ್ಸು ಬೀಳೋದು ಸರಿಯಿಲ್ಲ ಅಂತ ಎಲ್ಲರಿಗೂ ಒಂದೇ ಥರ ಇರಬೇಕನ್ನೋ ಥರ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ರಿಲೇಟೆಡ್ ಆಗಿ ರೂಲ್ಸ್ ಚೇಂಜ್ ಮಾಡಬೇಕನ್ನೋ ಥರ ಯೋಚನೆದಲ್ಲಿದೆ ಅಂತ ಮೋದಿ ಗೌರ್ಮೆಂಟ್ ಇದೆ ಅನ್ನೋ ಥರ ಇದು 2024 ಅಪ್ಲೈ ಆಗತ್ತೆ ಅನ್ನೋ ಥರ ನಮಗೆ ಬ್ಲೂಮ್ಬರ್ಗ್ ಅವರಿಂದ ರಿಪೋರ್ಟ್ಸು ಅಪ್ಡೇಟ್ ಆಗಿದೆ. ಇನ್ಫ್ಯಾಕ್ಟ್ ಈ ಒಂದು ಅಪ್ಡೇಟಿಂದಾನೇ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಎರಡೂ ಸಡನ್ ಆಗಿ ಮಾರ್ಕೆಟಲ್ಲಿ ಫಾಲ್ ಆಗಿದೆ. ಬಟ್ ಅದಾದಮೇಲೆ ಅಗೈನ್ ಫೈನಾನ್ಷಿಯಲ್ ಮಿನಿಸ್ಟ್ರಿ ಅವರು ಇದರ ರಿಲೇಟೆಡ್ ಆಗಿರುವಂಥ ಸೋರ್ಸಸ್ಸಿಂದ ಬಂದಿರುವಂಥ ಅನದರ್ ಅಪ್ಡೇಟ್ ಪ್ರಕಾರ ಗೌರ್ಮೆಂಟು ಆ ಥರ ಡಿಸಿಷನ್ ತಗೋಬೇಕಂತ ಅನ್ಕೊಂತಿಲ್ಲ ಅನ್ನೋ ಥರ ಕ್ಯಾಪಿಟಲ್ ಗೇನ್ಸ್ ರಿಲೇಟೆಡ್ ಆಗಿ ಟ್ಯಾಕ್ಸ್ ಜಾಸ್ತಿ ಮಾಡೋವಂಥ ಯೋಚನೆಯಲ್ಲಿ ಗೌರ್ಮೆಂಟ್ ಇಲ್ಲ ಅನ್ನೋ ಥರ ಅಪ್ಡೇಟ್ಸ್ ಬಂದಿರೋ ಕಾರಣವಾಗಿ ಸ್ವಲ್ಪ ಮಾರ್ಕೆಟು ರಿಕವರಿ ಆಗಿದೆ. ಆದರೆ ಯೂಶಲಿ ಮಾರ್ಕೆಟಲ್ಲಿ ಈ ಥರ ಸ್ಪೆಕ್ಯುಲೇಷನ್ ಬರ್ತಿದೆ ಅಂದ್ರೇ ಗೌರ್ಮೆಂಟಲ್ಲಿ ಸಮ್ವೇರ್ ಇದರ ರಿಲೇಟೆಡ್ ಆಗಿ ಡಿಸ್ಕಷನ್ ಇದ್ರೇನೆ ಮಾರ್ಕೆಟಲ್ಲಿ ಈ ಥರ ಅಪ್ಡೇಟ್ಸ್ ಬರುತ್ತೆ ಅನ್ನೋ ಥರ ಮಾರ್ಕೆಟ್ ಭಾವಿಸ್ತಾ ಇವತ್ತು ಫಾಲ್ ಆಗಿರೋಂಥ ಲೆವೆಲ್ಸಿಂದ ಮತ್ತೆ ಅಗೈನ್ ಆ ಲೆವೆಲ್ಗೆ ಮಾರ್ಕೆಟ್ ರೀಚ್ ಆಗಲೇ ಇಲ್ಲ.
ಬಟ್ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ನಲ್ಲಿ ಯಾವ ಮನೆ ಆದ್ರೆ ಬರ್ತಾ ಇರತ್ತಲ್ವಾ ಅದೆಲ್ಲಾನು ಅದು ಆಲ್ರೆಡಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿದ ಮೇಲೆ ಬಂದಿರುವಂತ ಹಣನೇ. ಅಂಡ್ ಅದರ ಮೇಲೆ ಟ್ರೇಡಿಂಗ್ ಮಾಡೋರಿಗೆ ಅಂತೂ SCT ಅಂಡ್ ಸ್ಟಾಂಪ್ ಡ್ಯೂಟಿ, GST ಈ ತರ ಡಿಫ್ರೆಂಟ್ ಟ್ಯಾಕ್ಸಸ್ ಅಪಾರ್ಟ್ ಫ್ರಮ್ ಬ್ರೋಕರೇಜ್ ಕಟ್ತಾನೆ ಇರ್ತಾರೆ. ಅಂಡ್ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಆಗಿನು ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಟ್ ಮಾಡ್ಬೇಕಂತ ಅನ್ಕೊಳ್ಳೋರು 10% ಟ್ಯಾಕ್ಸ್ ಕಟ್ತಾ ಇರೋದೇನು ಕಮ್ಮಿ ಅಲ್ಲ. ಬಟ್ ಸ್ಟಿಲ್ ಗೌರ್ಮೆಂಟ್ ಒಂದು ವೇಳೆ ಈ ಸ್ಟೆಪ್ ಏನಾದ್ರು ತಗೊಂತಾ ಇದ್ರೆ, LTCS ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ರಿಲೇಟೆಡ್ ಆಗಿ ಟ್ಯಾಕ್ಸಸ್ ಏನಾದ್ರು ಚೇಂಜ್ ಮಾಡ್ತಾ ಇದ್ರೆ ಅದು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಒಂದು ಬಿಗ್ ನೆಗೆಟಿವ್ ಅಂತಾನೆ ಅನ್ಕೋಬೇಕು. ಬಟ್ ಆಸ್ ಆಫ್ ನೌ ಗೌರ್ಮೆಂಟ್ ಅವರು ಆತರ ಯಾವ್ದು ಚೇಂಜಸ್ ತಗೋಬರ್ಬೇಕಂತ ಅನ್ಕೊಂತೇನೋ ತರ ಅಪ್ಡೇಟ್ ಮಾಡಿದ್ದಾರೆ. ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಪರ್ಟಿಕ್ಯುಲರ್ಲಿ ಈ 2024 ಅಲ್ಲಿ ಅಂತ ಹೇಳ್ತಿದ್ದಾರೆ. ಅದರಿಂದ ನಮಗೆ ಸ್ವಲ್ಪ ಟೈಮ್ ಅಂತೂ ವೆಯ್ಟ್ ಮಾಡಬೇಕಾಗತ್ತೆ. ಇದು ರಿಯಲಿ ಗೌರ್ಮೆಂಟ್ ತಗೊಂಡಿರೋಂಥ ಮೂವ ಅಥವಾ ಮಾರ್ಕೆಟ್ ಅಲ್ಲಿರುವಂಥ ಸ್ಪೆಕ್ಯುಲೇಷನ್ ಅಂತ. ಫ್ರೆಂಡ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ತುಂಬಾ ಸ್ಪೀಡ್ ಆಗಿ ಚೇಂಜ್ ಆಗ್ತಿದೆ ಅಲ್ವಾ. ಈ ಚಾಟ್ GPT, ಆಟೋ GPT ಈ ತರ ನೇಮ್ಸ್ ನಾವು ಕೇಳ್ತಾನೆ ಬರ್ತಿದೀವಿ. ರೆಗ್ಯುಲರ್ ಆಗಿ ಚಾಟ್ GPT ಇಟ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ರನ್ ಆಗ್ತಿದೆ. ಈ ಮಾಡೆಲ್ ಸ್ಟಾಕ್ ರಿಲೇಟೆಡ್ ಆಗಿ, ಇನ್ವೆಸ್ಟ್ಮೆಂಟ್ಸ್ ಅಲ್ಲ ಸ್ಟಾಕ್ಸ್ ರಿಲೇಟೆಡ್ ಆಗಿ, ಟ್ರೇಡಿಂಗ್ ಅದ್ರ ರಿಲೇಟೆಡ್ ಆಗಿ ಸಿಗ್ನಲ್ಸ್ ಕೊಡೋತ್ರ ತಯಾರಾಗ್ತಿರೋತ್ರ ಇದ್ರ ರಿಲೇಟೆಡ್ ಆಗಿ ಮಾಡಿರೋ ಟೆಸ್ಟಿಂಗ್ ಅಲ್ಲಿ ಇದು ಪಾಸ್ ಆಗಿರೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ನಮ್ಗೆ ಫೆಡ್ ಅವರು ಮೀಟಿಂಗ್ ನಡೀತಾ ಇರತ್ತಲ್ವಾ, ಆ ಫೆಡ್ ಅವ್ರ ಮೀಟಿಂಗ್ ನಲ್ಲಿ ಫೆಡ್ ಅವ್ರು ಮಾಡ್ತಿರೋಂಥ ಸ್ಟೇಟ್ಮೆಂಟ್ಸ್ ಎಕ್ಸಾಕ್ಟ್ ಆಗಿ ಚಾಟ್ GPT ನಲ್ಲಿ ಎಂಟರ್ ಮಾಡಿದಾಗ ಫೆಡ್ ಅವ್ರು ಮಾಡಿರೋಂಥ ಸ್ಟೇಟ್ಮೆಂಟ್ಸ್ ಮಾರ್ಕೆಟ್ಗೆ ಪಾಸಿಟಿವ್ ಆಗಿದೆಯಾ, ನೆಗೆಟಿವ್ ಆಗಿದೆಯಾ, ಎಕ್ಸಾಕ್ಟ್ ಆಗಿ ಒಂದು ಹ್ಯೂಮನ್ ಹೇಗೆ ಯೋಚನೆ ಮಾಡ್ತಾರಲ್ವಾ ಅದೇ ತರ ಫೆಡ್ ರಿಲೇಟೆಡ್ ಆಗಿ ಎಂಟೈರ್ ಸಬ್ಜೆಕ್ಟ್ ತಿಳಿದಿರೋ ಎಕ್ಸ್ಪರ್ಟ್ಸ್ ಹೇಗೆ ಯೋಚನೆ ಮಾಡ್ತಾರಲ್ವಾ ಅದೇ ತರ ಸಿಮಿಲರ್ ಆಗಿ ಚಾಟ್ GPTನು ಆನ್ಸರ್ ಕೊಟ್ಟಿರೋ ತರ ಇದು ಜಸ್ಟ್ ಫೆಡ್ ಅವ್ರ ಸ್ಟೇಟ್ಮೆಂಟ್ಸ್ ಓದೋದೇ ಅಲ್ವಾ, ಸ್ಟಾಕ್ಸ್ ರಿಲೇಟೆಡ್ ಆಗಿ ಬರ್ತಿರೋಂಥ ನ್ಯೂಸ್ ಅಪ್ಡೇಟ್ಸ್ನು ಚಾಟ್ GPT ನಲ್ಲಿ ಎಂಟರ್ ಮಾಡಿದಾಗ್ಲೂ ಅದು ಸ್ಟಾಕ್ಸ್ಗೆ ಪಾಸಿಟಿವ್ ಆಗಿದೆಯಾ, ನೆಗೆಟಿವ್ ಆಗಿದೆಯಾ, ಅದು ಎಷ್ಟು ಇಂಪ್ಯಾಕ್ಟ್ ಇರುತ್ತೆ ಅಂಡ್ ಸ್ವಲ್ಪ ಇಯರ್ಸ್ ಬ್ಯಾಕ್ ನಡೆದಿರುವಂತ ಇವೆಂಟ್ಸ್ ಚಾಟ್ GPT ನಲ್ಲಿ ಎಂಟರ್ ಮಾಡಿದಾಗ ಚಾಟ್ GPT ಕೊಟ್ಟಿರುವಂತ ರಿಸಲ್ಟ್ಸ್ ರಿಯಾಲಿಟಿಗೆ ಹತ್ರದಲ್ಲಿರೋ ತರ ಇದರ ರಿಲೇಟೆಡ್ ಆಗಿ ಇನ್ ಸ್ವಲ್ಪ ಟ್ರೈನ್ ಮಾಡ್ತಾ ಇದ್ರೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿನೂ ಚಾಟ್ GPT ಒಂದು ರೋಲ್ ಬೆಳೆಯೋದಕ್ಕೆ ಪಾಸಿಬಿಲಿಟಿ ಇದೆ ಅಂತ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಯೂಶುವಲ್ ಆಗಿ ತುಂಬಾ ಟೈಮ್ ಇಂದಾನು ಮಿಷನ್ ಲರ್ನಿಂಗ್ ಅನ್ನೋದು ಯೂಸೇಜ್ ಅಲ್ಲಿ ಇದೆ. ಈವನ್ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಅಡ್ವಾನ್ಸ್ಡ್ ಮಿಷನ್ ಲರ್ನಿಂಗ್ ಟೆಕ್ನಾಲಜಿಯಿಂದ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ನೆಕ್ಸ್ಟ್ ಡೈರೆಕ್ಷನ್ಸ್ ಅಲ್ಲಿ ಇರುವಂತ ಟೀಮ್ ನ ಅನಲೈಸ್ ಮಾಡ್ತಿರುವಂತ ಬಿಗ್ ಸಾಫ್ಟ್ವೇರ್ಸ್ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇದೆ. ಈವನ್ ಆಲ್ಗೋ ರಿಲೇಟೆಡ್ ಆಗಿನೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬೈ ಅಂಡ್ ಸೆಲ್ ಇದು ರಿಲೇಟೆಡ್ ಆಗಿ ಮಾಡ್ತಿರೋಂಥ ಬಿಸ್ನೆಸ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ವರ್ಷಗಳಿಂದ ಆಲ್ರೆಡಿ ಇದೆ. ಅಂಡ್ ಇವೆಲ್ಲದಕ್ಕೂ ಒಂದು ಸ್ಟ್ರಾಂಗ್ ಕಾಂಪಿಟೇಷನ್ ಕೊಡ್ತಾ ಒಂದು ಹ್ಯೂಮನ್ ಹೇಗೆ ಥಿಂಕ್ ಮಾಡ್ತಾರಲ್ವಾ, ಓಕೆ ಒಂದು ಸಬ್ಜೆಕ್ಟ್ ನಲ್ಲಿ ಎಕ್ಸ್ಪರ್ಟ್ಸ್ ಹೇಗೆ ಥಿಂಕ್ ಮಾಡ್ತಾರೆ ಅದೇ ತರ ಥಿಂಕಿಂಗ್ ಎಬಿಲಿಟಿಯಿಂದ ಚಾಟ್ GPT ಬರ್ದಿರುವಂಥ ದಿಸಗಳಲ್ಲಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಪರ್ಟಿಕ್ಯುಲರ್ಲಿ ಇನ್ವೆಸ್ಟ್ಮೆಂಟ್ ಅಂಡ್ ಟ್ರೇಡಿಂಗ್ ರಿಲೇಟೆಡ್ ಆಗಿ ಕೀ ರೋಲ್ ಪ್ಲೇ ಮಾಡಬಹುದು ಅನ್ನೋ ತರ ನಮಗೆ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಆರ್ಟಿಕಲ್ಸ್ ಅಂತೂ ಡೇಟಾನಲ್ಲಿ ಕಾಣಿಸ್ತಾ ಇದೆ. ಬಟ್ ನೋಡಬೇಕು, ಇಲ್ಲಿವರೆಗೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗಿರೋಂಥ ಯಾರಾದ್ರೂ ಸಾಫ್ಟ್ವೇರ್ನ ಆರ್ ಆಲ್ಗೋಸ್ನ ಯೂಸ್ ಮಾಡಿ ಸಕ್ಸಸ್ ಆಗಿರೋರು ಮಾತ್ರ ತುಂಬಾ ಕಮ್ಮಿ. ಅದು ಇನ್ವೆಸ್ಟ್ಮೆಂಟ್ ತಗೊಂಡಿರೋಂಥ ಇವನ್ ಟ್ರೇಡಿಂಗ್ ತಗೊಂಡ್ರು ಹೈಲಿ ಎಕ್ವಿಪ್ಡ್, ಹೈಲಿ ಸೆನ್ಸಿಟಿವ್ ಆಗಿ ವರ್ಕ್ ಆಗ್ತಿರೋಂಥ ಟೂಲ್ಸ್ ಎಲ್ಲಾನು ನಮ್ಮ ಡಿಸಿಷನ್ ಇಂಪ್ರೂವ್ ಮಾಡುತ್ತೆ. ಆದ್ರೆ ಇಲ್ಲಿವರೆಗಂತೂ ಎಕ್ಸಾಕ್ಟ್ಲಿ ಸಾಫ್ಟ್ವೇರ್ ಕಾರಣವಾಗಿ ಇವರು ಬಿಲಿನಿಯರ್ ಆಗೋಗಿದ್ದಾರೆ ಅನ್ನೋ ತರ ಎಲ್ಲೂ ಅಪ್ಡೇಟ್ ಆಗಿಲ್ಲ. ಅಂಡ್ ಹೊಸದಾಗಿ ಎವಾಲ್ವ್ ಆಗ್ತಿರೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇ ಬಿ ಆ ರೋಲ್ ಪ್ಲೇ ಮಾಡುತ್ತಾ ಇಲ್ವೋ ನೋಡ್ಬೇಕು ನಾವು. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್. ನಿಫ್ಟಿ ಸಪೋರ್ಟ್ ಕರೆಂಟ್ ಇರೋ ಪ್ರೈಸ್ ಇಂದ ಫರ್ದರ್ ಆಗಿ ಡೌನ್ ಆಗ್ತಾ ಇದ್ರೆ 17,570, ಇಲ್ಲಿಂದ ಟಾಪ್ ಸೈಡ್ 17,750. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಇಲ್ಲಿಂದ ಫರ್ದರ್ ಆಗಿ ಡೌನ್ ಸೈಡ್ 41,930 ಅಂಡ್ ಅಪ್ ಸೈಡ್ 42,450. ನೆಕ್ಸ್ಟ್ ನಿಫ್ಟಿ ರಿಲೇಟೆಡ್ ಆಗಿ ಆಪ್ಷನ್ಸ್ ಅಂಡ್ ಡೇಟಾ ಅಂಡ್ ಇವನ್ ಪ್ರೈಸ್ ಆಕ್ಷನ್ ಆಡ್ ಮಾಡ್ತಾ ಇದ್ರೆ ನಿನ್ನೆ ವಿಡಿಯೋದಲ್ಲಿ ನಾವು ಅನ್ಕೊಂಡಿರೋದು ರಿಸ್ಕ್ ತಗೋಬಹುದು ಅಂತ ಅನ್ಕೊಳ್ಳೋರು 17,800 to 17,200 ಈ 600 ಪಾಯಿಂಟ್ ರೇಂಜ್ ನ ಗಮನಿಸಬಹುದು ಅಂತ. ಒಂದು ವೇಳೆ ರಿಸ್ಕ್ ತಗೋಬಾರ್ದು ಅಂತ ಅನ್ಕೊಳ್ಳೋರು 17,400 to 18,000 ಈ 600 ಪಾಯಿಂಟ್ ರೇಂಜ್ ನ ಗಮನಿಸಬಹುದು. ಸೊ ಪರ್ಸನಲಿ ಸ್ಟಿಲ್ ನಾನು ಇದೇ ವ್ಯೂನಂತೂ ಕ್ಯಾರಿ ಮಾಡ್ತಿದ್ದೀನಿ. ಅಂಡ್ 17,800 ಲೆವೆಲ್ ಇದೆ ಅಲ್ವಾ, ಇದು 17,800 ಅಬೋವ್ ಬಂದು ಸಸ್ಟೈನ್ ಆಗ್ತಿದ್ರು ಆರ್ ಇಂಟ್ರಾಡೇನಲ್ಲಿ 15 ಮಿನಿಟ್ ಕ್ಯಾಂಡಲ್ ಸಸ್ಟೈನ್ ಆಗ್ತಿದ್ರು ಆರ್ ಓವರ್ ಆಲ್ ಡೇ ಕ್ಲೋಸ್ ಆಗ್ತಾ ಇದ್ರು ನಮ್ಮ ಲೆವೆಲ್ಸ್ನ ಚೇಂಜ್ ಮಾಡುವಂಥ ಪ್ರಯತ್ನ ಮಾಡೋಣ. ಟಿಲ್ ದಟ್ ನಿಫ್ಟಿ ರಿಲೇಟೆಡ್ ಆಗಿ ಈ ಲೆವೆಲ್ಸ್ನೇ ಗಮನಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.